ಈ ಒಂದು 10ನೇ ತಿಂಗಳು ಕೊನೆಯ ಭಾನುವಾರವನ್ನು ನಮಗೆ ನಿನ್ನ ಸನ್ನಿಧಿಯಲ್ಲಿ ಆರಾಧಿಸಲಿಕ್ಕೆ ಕೊಟ್ಟಂತ ಆರೋಗ್ಯಕ್ಕಾಗಿ ನಿನಗೆ ಸ್ತೋತ್ರ, ಕೊಟ್ಟಂತ ಜೀವಕ್ಕಾಗಿ ನಿನಗೆ ಸ್ತೋತ್ರಯ. ರಾತ್ರಿ ಮಲಗಿ ಮುಂಚಾನೆಗೆ ಎದ್ದೇಳದ ಹಾಗೆ ಅನೇಕರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ನಾವಾದರೂ ನಿನ್ನ ಮಹಾಕೃಪೆಯಿಂದ ದೇವರೇ, ಎಷ್ಟೇ ನೋವಿದ್ದರೂ ಎಷ್ಟೇ ಸಮಸ್ಯೆಗಳಿದ್ದರೂ ನಮ್ಮ ಮಧ್ಯದಲ್ಲಿ ನೀವು ನಡೆಸುತ್ತಾ ಬರುವಂತ ಒಳ್ಳೆ ವಿಧಾನಕ್ಕಾಗಿ ಸ್ತೋತ್ರ. ಈ ದಿನ ನಡೆಯುವಂತ ಹಾಡುಗಳ ಮೂಲಕ, ಆರಾಧನೆ ಮೂಲಕ ಸ್ವಾಮಿ, ವಾಕ್ಯದ ಮೂಲಕ ದೇವರೇ, ಕಾಣಿಕೆ ದಶಮ ಭಾಗ ಸಂಡೇ ಸ್ಕೂಲ್ ಮಕ್ಕಳು, ಸಾಕ್ಷಿ ಹೇಳುವಂತ ಮಕ್ಕಳು ಸ್ವಾಮಿ, ಕ್ವಯರ್ ಟೀಮನ್ನ ರಾಜ ಲೀಡ್ ಮಾಡುವಂತ ನನ್ನನ್ನ ದೇವ್ರೆ, ಫೋಟೋ ತೆಗೆಯುವಂತ ಮಗನನ್ನ ಸ್ವಾಮಿ, ಅದೇ ರೀತಿಯಾಗಿ ದೇವ್ರೆ ಕ್ಯಾಶ್ ಪ್ಯಾಡ್ ಬಾರಿಸುವಂತ ಮಕ್ಕಳನ್ನ, ಈಗೋ ಬಂದಿರುವಂತ ಮಕ್ಕಳನ್ನ ಆಶೀರ್ವದಿಸು. ಇನ್ನು ಬರ್ಲಿಕ್ಕಿರುವಂತ ಪ್ರಜೆಗಳು ಸಕಾಲಕ್ಕೆ ಬಂದು ಈಗೋ ಸ್ವಾಮಿ, ಈಗೋ ಸರಿಯಾಗಿ ಲೈನ್ ಆಗಿ ಕೂತ್ಕೊಂಡು ಕ್ರಮವಾಗಿ ನಿನ್ನನ್ನು ಆರಾಧಿಸುವಂತೆ ನಿಮ್ಮ ದಯ ತೋರಿಸಿ ನಡೆಸಿ ದೇವಾ. ಬಾಂಡ್ರವಿ ಸಭೆ, ರಾಂಪುರ ಸಭೆ, ಒಡೆರಳಿ ಸಭೆ, 3 ಸಭೆಗಳನ್ನು ನೀವು ಆಶೀರ್ವದಿಸ್ರಯ್ಯ. ನಿಮ್ಮ ಚಿತ್ತವೇ ನೆರವೇರಿಸುದ ದೇವಾ, ನಿಮ್ಮ ಆಲೋಚನೆ ನೆರವೇರಿಸುದೇವ್ರೆ. ಆತ್ಮನ ಕಾರ್ಯಗಳನ್ನು ಮಾಡ್ರಿ ದೇವಾ. ನಿಮ್ಮ ಶಕ್ತಿಯನ್ನು ನಾವು ಹೊಂದಿಕೊಳ್ಳುವಂತೆ ನಿನ್ನ ಪ್ರಸನ್ನತೆ, ನಿನ್ನ ಬಿಡುಗಡೆ ನಮಗೆ ಬೇಕು ದೇವ್ರೆ. ಆದಿಯಿಂದ ಅಂತ್ಯದವರೆಗೂ ನೀನೇ ಯಜಮಾನನು, ಒಡೆಯನು, ರಕ್ಷಕನಾಗಿದ್ದುಕೊಂಡು ಹೋರಾಟ ಮಾಡುವಂತ ಎಲ್ಲ ದುರಾತ್ಮ ಸೈನ್ಯಗಳನ್ನು ಬಂಧಿಸಿ ನಿನ್ನ ಪುನರುತ್ಥಾನ ಶಕ್ತಿಯ ಮಹಿಮೆಯನ್ನ ತುಂಬಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನೇ ಸಹಾಯಕರಾಗಿ ಕೃಪೆ ತೋರಿಸಿ ನಡೆಸಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಪ್ರಾರಂಭಿಸ್ತಾ ಇದ್ದಾವೆ ನನ್ನ ಪ್ರಿಯ ಪರಲೋಕದ ತಂದೆ. ಆಮೇನ್. ಈ ಒಂದು ವಾಕ್ಯ ದಾವೀದನು ಬರಿತಾ ಇದ್ದಾನೆ. ಹಲ್ಲೆಲೂಯಾ. ಶತ್ರುಗಳಿಂದ ಕಾಪಾಡಬೇಕೆಂದು ನಿರಪರಾಧಿಯು ಬೇಡಿಕೊಳ್ಳುವುದು ದಾವೀದನ ಪ್ರಾರ್ಥನೆ. ಈ ದಾವೀದನಿಗೆ ಅನೇಕ ಜನ ಶತ್ರುಗಳಿದ್ರಂತೆ. ಹಲ್ಲೆಲೂಯಾ. ಆ ದಾವೀದನಿಗೇನು, ನಮಗೆ ಕೂಡ ಅನೇಕ ಶತ್ರುಗಳಿದ್ದಾರೆ. ಆದರೆ ಶತ್ರುಗಳ ಮಧ್ಯದಲ್ಲಿ ನಮ್ಮನ್ನು ದೇವರು ಮಿತ್ರರನ್ನಾಗಿ ಪ್ರೀತಿಸಿ, ನಮ್ಮ ದೋಷಗಳನ್ನು ಹಾಗೆ ಮುಚ್ಚಿಟ್ಟುಕೊಳ್ಳದೆ, ನಮ್ಮ ಅಪರಾಧಗಳನ್ನು ಹಾಗೆ ಶಿಕ್ಷೆ ಕೊಡದೆ, ಆತನೆಲ್ಲವನ್ನು ಕ್ಷಮಿಸಿ, ಪಾಪದಿಂದ ದ್ವೇಷಿಸಿ, ಪಾಪಿಯನ್ನು ಪ್ರೀತಿಸಿ, ತನ್ನ ಮಹತ್ಕಾರ್ಯಗಳನ್ನು ನಡೆಸಿ ಆ ದಾವೀದನನ್ನು ಯಾವ ರೀತಿಯಾಗಿ ಜಯ ಕೊಟ್ಟನೋ, ದಾವೀದನಿಗೆ ಈ ದಿನ ನಮಗೆ ಕೂಡ ಆತನು ಜಯವನ್ನು ಕೊಡುವಂತ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಗೋಲ್ಯಾತನ ಮೇಲೆ ಯಾರು ಯುದ್ಧ ಮಾಡಿದ್ರು? ದಾವೀದನು ಯುದ್ಧ ಮಾಡಬೇಕಂದ್ರೆ ಆತನ ಬಲದಿಂದಲ್ಲ, ಆತನ ಪ್ರಯತ್ನದಿಂದಲ್ಲ, ಆತನ ಒಂದು ಶಕ್ತಿಯಿಂದಲ್ಲ, ಈ ಯೇಸುವಿನ ಶಕ್ತಿಯನ್ನು ಹೊಂದಿಕೊಂಡು ಆ ದಾವೀದನು ಗೋಲ್ಯಾತನನ್ನು ಸೋಲಿಸುವಂತೆ, ಆ ಯುದ್ಧದಲ್ಲಿ ಗೆಲ್ಲುವಂತೆ ಯೇಸು ಕ್ರಿಸ್ತನು ಮಾರ್ಗವಾಗಿ ನಡೆಸಿದ. ಹಲ್ಲೆಲೂಯಾ. ಅಂತ ದೊಡ್ಡ ವ್ಯಕ್ತಿಯನ್ನು ಸೋಲಿಸಲಿಕ್ಕೆ ದಾವೀದನ ಕೈಯಲ್ಲಿ ಹೇಗೆ ಆಯಿತೋ, ಈ ದಿನ ನಿಮಗೆ ವಿರೋಧವಾಗಿ ನಡೆಯುವಂಥ ಎಲ್ಲ ದುಷ್ಟ ಶಕ್ತಿಗಳನ್ನು, ಎಲ್ಲ ಬಲಹೀನತೆಗಳನ್ನು, ಎಲ್ಲ ಹೋರಾಟಗಳು ಜಯಿಸಬೇಕಂದ್ರೆ ಆ ದಾವೀದನು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದನೋ, ಯಾವ ರೀತಿಯಾಗಿ ಕಣ್ಣೀರು ಸುರಿಸಿದನೋ, ಯಾವ ರೀತಿಯಾಗಿ ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಂಡೋ, ಈ ದಿನ ನಾವು ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಂತ ಪ್ರತಿಯೊಬ್ಬೊಬ್ಬರಿಗೂ ಆತನು ಸಹಾಯ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ನಾವು ನಮ್ಮ ಬಳಿಗೆ ಬಂದು ಜನರು ಕೇಳಿಕೊಳ್ಳುವಾಗ ಸಹಾಯ ಮಾಡಬಹುದು, ಮಾಡದೇ ಇರಬಹುದು. ಆದರೆ ಯೇಸು ಕ್ರಿಸ್ತನಿದನಲ್ಲ, ಆತನ ಸನ್ನಿಧಿಯಲ್ಲಿ ಯಾರು ಬೇಡಿಕೊಳ್ತಾರೋ ಅವರಿಗೆ ಸರಿಯಾದ ಉತ್ತರವನ್ನ ಕೊಡುವಂತ ವ್ಯಕ್ತಿಯಾಗಿದ್ದಾನೆ, ಸರಿಯಾದ ನ್ಯಾಯವನ್ನ ಒದಗಿಸಿಕೊಡುವಂತ ವ್ಯಕ್ತಿಯಾಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನೇ ನ್ಯಾಯವಾದದ್ದನ್ನು ಆಲೈಸು, ನನ್ನ ಮೊರೆಗೆ ಲಕ್ಷ್ಯವಿಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ಅದು ಕಪಟವಾದ ಬಾಯಿಂದ ಬಂದದ್ದಲ್ಲ. ಹಲ್ಲೆಲೂಯಾ.
ಕಪಟವಾದಂಥ ಬಾಯಿಂದ ನಾವು ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡಲ್ಲ, ನಮ್ಮ ಯುದ್ಧಕ್ಕೆ ದೇವರು ಜಯವನ್ನು ಕೊಡಲ್ಲ. ಯಥಾರ್ಥವಾಗಿ ನಾವು ಪ್ರಾರ್ಥಿಸುವುದಾದರೆ. ಹಲ್ಲೆಲೂಯಾ. ಬಾಯಲ್ಲಿ ಏನಿದೆಯೋ ಹೃದಯದಲ್ಲಿ ಅದೇ ಇರಬೇಕು. ಹೃದಯದಲ್ಲಿ ಏನಿದೆಯೋ ಅದು ಬಾಯಲ್ಲಿ ಇರುವಾಗ ಆ ದಾವೀದನನ್ನ ಆಶೀರ್ವದಿಸಿದ ಹಾಗೆ ಇಲ್ಲಿ ನಿಂತಿರುವಂಥ ನಿನ್ನನ್ನು ನನ್ನನ್ನು ದೇವರು ಯುದ್ಧದಲ್ಲಿ ಅಲ್ಲ, ಸಮಸ್ಯೆಯಲ್ಲಿ ಅಲ್ಲ, ಅನೇಕ ಹೋರಾಟಗಳ ಮಧ್ಯದಲ್ಲಿ ಆ ದಾವೀದನ ಜೊತೆಯಲ್ಲಿ ಇದ್ದುಕೊಂಡು ಯಾವ ರೀತಿಯಾಗಿ ಜಯವನ್ನು ಕೊಟ್ಟಿದ್ದನೋ, ನಮ್ಮ ಕಪಟವಿಲ್ಲದ ಪ್ರಾರ್ಥನೆಯಲ್ಲಿ ಆತನು ಜಯ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕಪಟವಿಲ್ಲದಂಥ ಪ್ರಾರ್ಥನೆ ನಮ್ಮ ಬಾಯಿಂದ ಬರುವುದಾದರೆ ದೇವರು ಖಂಡಿತವಾಗಿ ಆಶೀರ್ವದಿಸಲಿಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಿನ್ನಿಂದ ನನಗೆ ನ್ಯಾಯವಾದ ತೀರ್ಪು ಉಂಟಾಗಲಿ. ನೀನು ನೀತಿಗನುಸಾರವಾಗಿ ನೋಡುವವನಲ್ಲವೇ? ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರೂ, ರಾತ್ರಿ ವೇಳೆ ವಿಚಾರಿಸಿದರೂ, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರೂ ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ. ನನ್ನ ಬಾಯಲ್ಲಿಯೂ ತಪ್ಪಿಲ್ಲ. ನಾನಂತೂ ಲೋಕ ವ್ಯವಹಾರಗಳಲ್ಲಿ ಬಲಾತ್ಕಾರಗಳಂತೆ ನಡೆಯದೆ ನಿನ್ನ ಮಾತನ್ನೇ ಅನುಸರಿಸಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನಿಂದ ನನಗೆ, ಯಾರಿಂದ? ನಾವು ಲಾಯರ್ ಹತ್ರ ಹೋಗ್ತೇವೆ, ಪೊಲೀಸ್ ಹತ್ರ ಹೋಗ್ತೇವೆ, ಇನ್ನೂ ಹೆಚ್ಚಾದರೆ ಹೈಕೋರ್ಟಿಗೆ ಹೋಗ್ತೇವೆ, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗ್ತೇವೆ. ಅವರು ನ್ಯಾಯ ಹಣವನ್ನು ಕೊಟ್ಟರೆ ತೀರಿಸಬಹುದು. ಆದರೆ ನಮ್ಮ ಯೇಸು ಕ್ರಿಸ್ತನಿದನಲ್ಲ, ನಿನ್ನಿಂದ ನನಗೆ ನ್ಯಾಯವಾದ ತೀರ್ಪು ಉಂಟಾಗಲಿ. ಈ ದಿನ ನಿನಗೆ ತೀರ್ಪು ಇಲ್ಲದೆ ನೀನು ಬಾಧೆ ಪಡ್ತಾ ಇರ್ಬೋದು. ನನಗೆ ನ್ಯಾಯ ಕೊಡುವವರು ಇಲ್ಲ ಅಂತೇಳಿ ನೀನು ತುಂಬ ಬಾಧೆ ಪಡ್ತಾ ಇರ್ಬೋದು. ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ದಾವೀದನಿಗೆ ದೇವರು ಧೈರ್ಯ ಕೊಟ್ಟ ಹಾಗೆ ದೇವರ ಮಾತುಗಳನ್ನು ನಾವು ಅಪೇಕ್ಷಿಸುವುದಾದರೆ, ದೇವರ ಮಾತನ್ನು ನಾವು ಕೇಳುವುದಾದರೆ, ಆತನು ಹೇಳ್ತಾ ಇದ್ದಾನೆ, ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರೂ, ರಾತ್ರಿ ವೇಳೆ ವಿಚಾರಿಸಿದರೂ, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರೂ ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ. ಹಲ್ಲೆಲೂಯಾ. ಹೃದಯವನ್ನು ನಾವು ಯೇಸು ಕ್ರಿಸ್ತನು ಪರೀಕ್ಷಿಸುವಾಗ ಪುಟಕ್ಕೆ ಹಾಕಿ ಕೊಲುಮೆಯನ್ನು ನಾವು ಕೊಲುಮೆ ಹತ್ರ ಹೋದಾಗ ಏನು ಮಾಡ್ತೇವೆ? ಕಬ್ಬಿಣವನ್ನು ತಟ್ಟಿಸ್ಕೊಂಡು ಬರಲಿಕ್ಕೆ ಏನು ಮಾಡ್ತಾರೆ? ಕೊಲುಮೆಯವ್ರ ಹತ್ರ ನಾವು ಹೋಗ್ತೇವೆ. ಅದು ಕಬ್ಬಿಣ ಸರಿಯಾಗಿ ಕಾದಾಗೆ ಮಾತ್ರ ಏನು ಮಾಡ್ತಾರೆ? ಅದನ್ನು ಯಾವ ಆಕಾರಕ್ಕೆ ಬೇಕಾದರೂ ಅದನ್ನು ಅವರು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗೆ ನಮ್ಮ ಹೃದಯವನ್ನು ಯೇಸುವಿಗೆ ನಾವು ಸಮರ್ಪಿಸುವುದಾದರೆ, ನಮ್ಮ ಬಾಯಿಯಲ್ಲಿ ಕೆಟ್ಟದನ್ನು ಮಾತಾಡದಿದ್ದರೆ, ನಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆ ಮಾಡದಿದ್ದರೆ, ಆತನು ಖಂಡಿತವಾಗಿ ನಮ್ಮನ್ನು ದೇವರು ಆಶೀರ್ವಾದ ಮಾಡೇ ಮಾಡುವವರೆಗೂ ಆತನು ನಂಬಿಗಸ್ತನಾಗಿ ನಮ್ಮ ಜೀವಿತದಲ್ಲಿ ಇದ್ದುಕೊಂಡು, ನಮ್ಮ ಪಕ್ಷದಲ್ಲಿದ್ದುಕೊಂಡು ಆತನು ನ್ಯಾಯವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರು ನ್ಯಾಯ ಕೊಡದೇ ಇರಬಹುದು, ಆದರೆ ನಿನ್ನನ್ನು ನಂಬಿದ ದೇವರು, ನೀನು ನಂಬಿದ ದೇವರು, ಇಬ್ಬರು ಮಧ್ಯದಲ್ಲಿ ವ್ಯವಹಾರ ಸರಿಯಾಗಿ ನಡೆಯುವುದಾದರೆ ಅವರು ಏನು ಬೇಕಾದರೂ ದೇವರು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಮನುಷ್ಯರ ಹತ್ರ ನಾವು ವ್ಯವಹಾರ ಇಟ್ಕೊಂಡ್ರೆ ಒಂದೊಂದು ಸಾರಿ ನಮಗೆ ಸಹಾಯ ಮಾಡ್ಬೋದು, ಸಹಾಯ ಮಾಡದೇ ಇರಬಹುದು. ಆದರೆ ಯೇಸುವಿನ ಸಂಬಂಧವನ್ನು ನಾವು ಹೆಚ್ಚಾಗಿ ಬಳಸಿಕೊಳ್ಳುವುದಾದರೆ ಆ ಯೇಸು ಕ್ರಿಸ್ತನು ಯಾವ ದುರಾಲೋಚನೆ ಆದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿಯೂ ತಪ್ಪಿಲ್ಲ, ನಾನಂತೂ ಲೋಕ ವ್ಯವಹಾರಗಳಲ್ಲಿ ಬಲಾತ್ಕಾರಿಗಳಂತೆ ನಡೆಯದೆ ನಿನ್ನ ಮಾತನ್ನೇ ಅನುಸರಿಸಿದ್ದೇನೆ. ಹಲ್ಲೆಲೂಯಾ. ಆತನ ಮಾತಿನಂತೆ ನಾವು ಅನುಸರಿಸಿ ನಡೆಯುವುದಾದರೆ, ಆತನ ಹೇಳಿದಂಥ ಎಲ್ಲ ಮಾರ್ಗದಲ್ಲಿ ನಾವು, ಅಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಮಾರ್ಗದಲ್ಲೇ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ. ಈ ವಾಕ್ಯ ಇದರಲ್ಲಿದೆ ಅಂತೇಳಿ ನಮಗೆ ಗೊತ್ತು. ಆದಾಗ್ಯೂ ನಮಗೆ ಗೊತ್ತಿಲ್ಲದ ಹಾಗೆ ಆತ್ಮ ಪ್ರೇರೇಪಣೆಯಿಂದ ನನ್ನ ಕಾಲು ಜಾರಿತೆಂದು ಅಂದುಕೊಂಡಾಗ ನಿನ್ನ ಕೃಪೆಯು ನನ್ನನ್ನು ಮೇಲೆತ್ತುವಂಥದ್ದಾಗಿದೆ ಅಂತೇಳಿ ನಾವು ಹಾಡುಗಳನ್ನು ಆಡಿದ್ದೇವೆ. ಮಹಾಕೃಪೆಯಿಂದ ಆತನು ನಾವು ಕಾಲು ಜಾರಿ ಬಿದ್ದಂಥ ಸಮಯದಲ್ಲಿ ಆತನ ಕೃಪೆ ನಮ್ಮನ್ನು ಮೇಲೆತ್ತುವಂಥದ್ದಾಗಿದೆ. ಹಲ್ಲೆಲೂಯಾ.
ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ದೇವರೇ ನನಗೆ ಸದುತ್ತರವನ್ನು ದಯಪಾಲಿಸುವೆ ಎಂದು ಮೊರೆ ಇಡುತ್ತೇನೆ, ಕಿವಿಗೊಟ್ಟು ಕೇಳುತ್ತೇನೆ. ಭುಜಬಲವನ್ನು ಪ್ರಯೋಗಿಸಿ ಶರಣಾಗತರನ್ನು ವಿರೋಧಿಗಳಿಂದ ರಕ್ಷಿಸುವಾತನೇ, ನಿನ್ನ ಪ್ರೀತಿಯನ್ನು ವಿಶೇಷವಾಗಿ ತೋರಿಸು. ಹಲ್ಲೆಲೂಯ. ದೇವರ ಪ್ರೀತಿ ಎಂಥದಂದರೆ ಬಹಳ ವಿಶೇಷವಾದದ್ದು. ಆ ಪ್ರೀತಿಯ ಮುಂದೆ ಯಾವ ಪ್ರೀತಿಯ ಬೆಲೆ ನಾವು ಕಟ್ಟಲಿಕ್ಕೆ ಆಗಲ್ಲ. ನೋಡ್ರಿ, ಆತನ ಪ್ರೀತಿ ಎಂಥದಂದರೆ ತನ್ನ ರಕ್ತವನ್ನು ಚೆಲ್ಲಿ ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟು ಆ ಕಲ್ವಾರಿ ಶಿಲುಬೆಯಲ್ಲಿ ತೋರಿಸಿದಂಥ ಪ್ರೀತಿ ಇದೆಯಲ್ಲ, ಅದು ಶಾಶ್ವತವಾದಂಥ ಪ್ರೀತಿ. ಆ ಶಾಶ್ವತವಾದಂಥ ಪ್ರೀತಿಗೆ ನಾವು ಬದಲೇನು ಕೊಟ್ಟರೂ ಕೂಡ ಏನು ಕಡಿಮೆ ಆಗುವುದಿಲ್ಲ. ಈ ದಿನ ಪ್ರಿಯ ದೇವಜನರೇ, ದಯಮಾಡಿ, ನಿನಗೆ ಶತ್ರುಗಳಿದ್ದಾರಾ? ನೀನು ಅನೇಕ ಯುದ್ಧಗಳಲ್ಲಿ ಹೋರಾಟ ಮಾಡ್ತಾ ಇದೆಯಾ? ಅನೇಕ ಸಮಸ್ಯೆಗಳಲ್ಲಿ ನೀನು ನಡೀತಾ ಇದೆಯಾ? ಅವೆಲ್ಲವನ್ನು ಜಯಿಸಬೇಕಂದ್ರೆ ನಿನ್ನ ಬಾಯಲ್ಲಿ ಕೆಟ್ಟದಿರಬಾರ್ದು, ಹೃದಯದಲ್ಲಿ ಕೆಟ್ಟದು ಆಲೋಚನೆಯನ್ನು ಮಾಡಬಾರ್ದು. ದೇವರಿಗೆ ವಿರೋಧವಾದಂಥದ್ದನ್ನು ನಾವು ಮಾಡುವುದಾದರೆ ಖಂಡಿತವಾಗಿ ನಮಗೆ ಆಶೀರ್ವಾದ ಬರಲ್ಲ. ದೇವರಿಗೆ ಇಷ್ಟವಾದಂಥ ಯಜ್ಞವಾಗಿ ನಮ್ಮ ಹೃದಯವನ್ನು ಸಮರ್ಪಿಸಿಕೊಳ್ಳೋಣ. ಆಗ ದೇವರು ಖಂಡಿತವಾಗಿ ನಮ್ಮನ್ನು ಮೇಲಕ್ಕೆ ತರಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮನುಷ್ಯರು ಕೈ ಬಿಡಬಹುದು, ಅನೇಕ ಜನರು ತಂದೆ ತಾಯಿ ನಮ್ಮನ್ನು ಕೈ ಬಿಡಬಹುದು, ಆದರೆ ನಾವು ನಂಬಿದ ದೇವರಿದಾರಲ್ಲ, ಖಂಡಿತವಾಗಿ ಆತನ ಪಾದವನ್ನು ಹಿಡಿಯುವುದಾದರೆ ನಮಗೆ ಒಳ್ಳೆ ಭವಿಷ್ಯತನ್ನು, ಒಳ್ಳೆ ಕುಟುಂಬವನ್ನು, ಒಳ್ಳೆ ಆಶೀರ್ವಾದವನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಕೊಟ್ಟು ಆತನು ಪ್ರತಿದಿನ ಪ್ರೀತಿಸುವಂಥ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯ. ಈ ಲೋಕದ ಪ್ರೀತಿ ನಾಶವಾಗಿ ಹೋಗುತ್ತೆ, ಆದರೆ ಯೇಸುವಿನ ಪ್ರೀತಿ ಶಾಶ್ವತವಾಗಿ ನಿಲ್ಲುವಂಥದ್ದಾಗಿದೆ. ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಸಮಯ ಆರಾಧನೆ ಮಾಡಿಕೊಳ್ಳೋಣ. ಈ ಆರಾಧನೆಯಲ್ಲಿ ದೇವರ ಆತ್ಮನು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವಂತೆ, ದೇವರ ಆತ್ಮನು ನಮ್ಮ ಸಭೆ